ಅಶ್ವವೇಗ ಸುದ್ದಿವಾಹಿನಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಮಂಜರಿ ಹೊಂಬಾಳಿ. ದೇವಾಲಯಗಳನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಪ್ರಭಾತಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಾವಿಂದು ಬೆಂಗಳೂರಿನ ತಾವರೆಕೆರೆ ಹತ್ತಿರವಿರುವಂತಹ ಶ್ರೀ ಶಾರದಾಂಬಾ ಬಡಾವಣೆಯ ಕಲ್ಪವೃಕ್ಷ ಧಾಮ ಕ್ಷೇತ್ರ ಶ್ರೀ ಗುರುರಾಯರ ಸನ್ನಿಧಾನಕ್ಕೆ ಬಂದಿದ್ದೇವೆ. ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. ತಿರುಪತಿಯ ತಿಮ್ಮಪ್ಪ, ಗುರುವೆಂದರೆ ಮಂಚಾಲೆಯ ರಾಗಪ್ಪ. ಹೀಗೆ ರಾಯರು ಪ್ರತಿ ಮನೆಗಳಿಗೂ ಮನಗಳಿಗೂ ಗುರುವೆನಿಸಿ ಭಕ್ತರನ್ನ ಪೊರೆಯುತ್ತಿದ್ದಾರೆ. ಸಕಲರ ಸಂಕಷ್ಟಗಳನ್ನ ದೂರ ಮಾಡಿ ಬೇಡಿದಂತಹ ಅಪೇಕ್ಷೆಗಳನ್ನ ನೀಡ್ತಾ ಕಲ್ಪವೃಕ್ಷರು ಕಾಮಧೇನರು ಎನಿಸಿದ್ದಾರೆ. ಅಂತಹ ಗುರುರಾಯರನ್ನ, ಅವರ ದರ್ಶನವನ್ನ, ಅಭಿಷೇಕವನ್ನ ನೋಡ್ಕೊಂಡು ಬರೋಣ ಬನ್ನಿ. ಬೃಂದಾವನವ ನೋಡಿರೋ ಗುರುರಾಯರ ಬೃಂದಾವನವ ನೋಡಿರೋ, ಬೃಂದಾವನವ ನೋಡಿ ಆನಂದ ಮದವೇರಿ ಚಂದದೆ ದ್ವಾದಶ ಪೌಂಡ್ರಾಂಕಿತಗೊಂಬ ಬೃಂದಾವನವ ನೋಡಿರು. ದ್ವಾದಶ ಪೌಂಡ್ರಗಳಿಂದ ರಾರಾಜಿಸ್ತಿರುವಂತಹ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಮಾಡೋಣ. ರಾಘವೇಂದ್ರ ಸ್ವಾಮಿ ಏನಂದರೆ ಒಂಥರ ಜೀವಂತವಾಗಿ ಇರ್ತಕ್ಕಂಥ ದೇವರು ಅಂತ ಹೇಳಿದ್ರು ತಪ್ಪಾಗಕ್ಕಾಗಲ್ಲ. ಯಾಕಂದರೆ ನಾನು ಏನೋ ಕಷ್ಟ ಅನಿಸಿದ್ರು ದೇವ್ರ ಹತ್ರ ಬಂದು ನಾನು ದುಃಖದಲ್ಲಿ ಹೇಳ್ಕೊಂಡ್ರೆ ಅದು ನನಗೆ 2 ವಾರದಲ್ಲಾದರೂ ನನಗೆ ಅದು ಆಗೇ ಆಗುತ್ತೆ.
ಹಾಗಾಗಿ ರಾಘವೇಂದ್ರ ಸ್ವಾಮಿ ನನ್ನ ಪಾಲಿಗಿದ್ದಾನೆ, ನನ್ನ ಫ್ಯಾಮಿಲಿನ ಕಾಪಾಡ್ತಾ ಇದ್ದಾನೆ ಅಂತ ನಾನು ನಂಬ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನನ್ನ ಹೆಸರು ಅಕ್ಷಯಾಚಾರ್ಯ ಜೋಶಿ ಅಂತೇಳಿ. ಇದು ಶ್ರೀ ಕಲ್ಪವೃಕ್ಷಧಾಮ ಕ್ಷೇತ್ರ, ಗಟ್ಟಿಸಿದ್ದನಹಳ್ಳಿ, ಕಿತ್ತನಹಳ್ಳಿ ಗ್ರಾಮದಲ್ಲಿರ್ತಕ್ಕಂತಹ ಒಂದು ಕ್ಷೇತ್ರ. ಶ್ರೀ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗಳು, ಪ್ರಾಣದೇವ ಆಂಜನೇಯ ಸ್ವಾಮಿಗಳು ಹಾಗೂ ರುದ್ರದೇವರು ಅಂದರೆ ಶಿವ, ನಂತರದಲ್ಲಿ ಬಲಮುರಿ ಮಹಾಗಣಪತಿ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಕಲಿಯುಗ ಕಲ್ಪತರು ಕಾಮಧೇನು ಆಗಿರ್ತಕ್ಕಂತಹ ಶ್ರೀ ರಾಯರ ದಿವ್ಯ ಸಾನ್ನಿಧ್ಯವಾಗಿರ್ತಕ್ಕಂಥದ್ದು ಶ್ರೀ ಶಾರದಾಂಬಾ ಬಡಾವಣೆಯಲ್ಲಿ ಈ ದೇವಸ್ಥಾನ ಇರ್ತದೆ. ಶ್ರೀ ಕ್ಷೇತ್ರದಲ್ಲಿ ಸಕಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ಪ್ರತಿನಿತ್ಯವೂ ದೇವರಿಗೆ ಅಭಿಷೇಕ, ಪೂಜೆ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು, ಹಸ್ತೋದಕ, ನೈವೇದ್ಯ, ಯಥಾಶಕ್ತಿ ಅನ್ನದಾನ ಸೇವೆ ಎಲ್ಲವೂ ನಡೀತಾ ಇದ್ದು ಭಕ್ತಾದಿಗಳಿಗೆ ಬೇಡಿದ ಇಷ್ಟಾರ್ಥಗಳನ್ನು ನೆರವೇರಿಸ್ತಕ್ಕಂತಹ ರಾಯರು ಇಲ್ಲಿದ್ದಾರೆ. ಹಾಗೂ ಈ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾದಿಗಳು ಯಾವುದೇ ರೀತಿಯಾದ ಪ್ರಾರ್ಥನೆ ಆಗಿರಬಹುದು ಎಲ್ಲವನ್ನು ಈಡೇರಿಸ್ತಾ ಬರ್ತಾ ಇದ್ದಾರೆ ಭಗವಂತನಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಪರವಾಗಿಲ್ಲ ಅನ್ನಿಸ್ತಿದೆ ಸರ್. ನಮಗೆ ಎಲ್ಲ ಒಳ್ಳೆಯದಾಗುತ್ತದೆ.
ರಾಯರ ನೆಂಬಿದ್ಕೆ ಕೈ ಬಿಡಲ್ಲ ರೀ ರಾಯರು. ನಮ್ಗೆ ಅಷ್ಟು ಮಾತು ಇದು ಮಾಡೋಕ್ಕೆ ಬರಲ್ಲ. ರಾಯರ ನೆಂಬಿದ್ದೀವಿ, ಕೈ ಬಿಡದಂತೆ ಕಾಪಾಡ್ಕೊಂಡು ನಮ್ಗೆ ಒಳ್ಳೇದು ಅನಿಸ್ತದೆ. ನಮಗೇನೋ ರಾಯರು ಗುರು ದರ್ಶನ ನಮಗೆ ಸಿಕ್ಕಿದ್ರೆ ಅಷ್ಟು ನಮಗೆ ಇದು ನಮ್ಮ ಮನಸ್ಸಿಗೆ ನಮಗೆ ಸಂತೃಪ್ತಿ ಇದಾಗ್ತದೆ. ನಮಗೆ ಮನೆ ಇದಕ್ಕೆ ಎಲ್ಲ ನಮ್ಗೆ ಒಳ್ಳೇದಾಗ್ತಾ ಇದೆ. ಅದೊಂದಕ್ಕೆ ನಮಗೆ ರಾಯರು ನೆಮ್ತಾ ಇದ್ದೀನಿ ನಾನು. ನಮಗೆ ತಿಳಿದ ಮಟ್ಟಿಗೆ ಈ ನಮ್ಮ ಸುತ್ತಮುತ್ತಲಿನ ಮನೆಯಲ್ಲಿಯೇ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ತಕ್ಕಂಥವ್ರು ಒಂದು ಪ್ರಾರ್ಥನೆಯಿಂದ ಭಗವಂತನು ಅವರಿಗೆ ಮನೆ ಕಟ್ಟಲಿಕ್ಕೆ ಅನುಗ್ರಹವನ್ನು ಮಾಡಿ, ಬೋರಲ್ಲಿ ನೀರು ಬರ್ತಾ ಇರೋ ಸಮಯದಲ್ಲಿ ಬೋರಲ್ಲಿ ನೀರೇ ಬರ್ತಾ ಇಲ್ಲ ಸ್ವಾಮಿ ಅಂಥೇಳಿ ಬಂದಂತಹ ಭಕ್ತ ಒಬ್ಬರಿಗೆ ಬೋರಲ್ಲಿ ನೀರು ಬಂದಿದೆ. ಈ ಥರ ಭಗವಂತ ಅನುಗ್ರಹಿಸ್ತಾ ಇದ್ದಾರೆ. ದೇವಸ್ಥಾನದ ಎದುರುಗಡೆನೇ ನಮ್ಮದೊಂದು ಸೈಟ್ ಇದೆ. ನಾವು ಸುಮಾರು ಪ್ರಾಬ್ಲಮ್ಗಳಲ್ಲಿ ಇದ್ದೀವಿ. ನಾವೊಂದು 5-6 ಸತಿ ಮಾರಬೇಕಂತ ಪ್ರಯತ್ನ ಬಿದ್ದರೂ ಆಗಲಿಲ್ಲ. ಆಮೇಲೆ ದೇವಸ್ಥಾನದಲ್ಲಿ ಇಲ್ಲೂ ನಾವೆಲ್ಲನೂ ಬರ್ತಿದ್ವಿ, ಪೂಜೆ ಮಾಡಿಕೊಂಡು ಹೋಗ್ತಿದ್ವಿ. ಕೊನೆಗೆ ಒಂದು ಸಣ್ಣದಾಗಿ ಒಂದು ಸೀಟ್ ಮನೆ ಕಟ್ಟೋಣ, ಒಂದು ಶೆಡ್ ಕಟ್ಟೋಣ ಅಂತ ಬಂದ್ವಿ. ಬಟ್ ರಾಯರ ಕೃಪೆಯಿಂದನೋ ದೇವರು ಎಲ್ಲ ಕೃಪೆಯಿಂದನೋ ಇವತ್ತು ನಮ್ಮದೂ ಒಂದು ಮನೆಯ ನನಗೆ ಆಗ್ತಾ ಇದೆ. ಈಗ ಒಂದು 2 ಫ್ಲೋರ್ ಕಟ್ತಾ ಇದ್ದೀವಿ. ಹೆಂಗೋ ಇಲ್ಲಿ ಬಂದಾಗಿಂದ ನಮಗೆ ಒಳ್ಳೆಯದೇ ಆಗಿದೆ. ಯಾವುದೇ ರೀತಿ ತೊಂದರೆಗಳಾಗಿಲ್ಲ ಸರ್. ವಿಶೇಷ ಅಂದರೆ ನಾವು ಅನ್ಕೊಂಡಿದ್ದು ನೆರವೇರಿಸ್ತಿದ್ದಾರೆ ರಾಯರು, ಅದೇ ನಮಗೆ ವಿಶೇಷ. ನಾವು ಬೇರೆ ಕಡೆ ಸುಮಾರು ಕಡೆ ಹೋಗಿದ್ದೀವಿ, ಸುಮಾರು ವರ್ಷಗಳು ಸುತ್ತಿದ್ದೀವಿ. ಕೆಲವೊಂದು ಕಡೆ ನಮ್ಗೆ ಯಾವುದೂ ಈಡೇರಿಲ್ಲ. ಬಟ್ ಇಲ್ಲಿ ನಮಗೆ ಒಳ್ಳೆಯದೇ ಆಗಿದೆ ಸರ್. ನಮಗೆ ರಾಯರ ಪವಾಡ. ರಾಯರು ಕಲಿಯುಗದಲ್ಲಿ ಭಗವಂತನಾದ ಶ್ರೀ ಲಕ್ಷ್ಮೀ ನರಸಿಂಹದೇವರು ಹಾಗೂ ಶ್ರೀನಿವಾಸ ದೇವರ ಭಕ್ತರಾಗಿರ್ತಕ್ಕಂಥ, ರಾಮದೇವರ ಭಕ್ತರಾಗಿರ್ತಕ್ಕಂಥ ರಾಯರು ಯಾವುದೇ ರೀತಿಯಾಗಿ ಏನೇ ಒಂದು ಬೇಡಲಿ, ಒಂದು ವರ ಅಂತ ಬೇಡಲಿ, ಒಂದು ಸಂಕಲ್ಪ ಅಂತ ಮಾಡಲಿ, ಅದನ್ನ ಈಡೇರಿಸ್ತಾನೇ ಬಂದಿದ್ದಾರೆ. ಯಾರೇ ಆಗಲಿ, ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಏನು ಅಂತಂದರೆ, ರಾಯರು ದೇವರು ಎಷ್ಟೋ ಭಕ್ತರ ತಂದೆ ಏನೇ ಒಂದು ಮಗ ಕೇಳಲಿ, ಮಗ ಹೋಗಿ ಅಪ್ಪಾಜಿ ಇವತ್ತು ಇದು ಬೇಕು ಅಂತ ಕೇಳಿದ್ರೆ ತಂದೆ ಹೇಗೆ ಇಲ್ಲ ಆಗಲ್ಲ ಬೇಡ ಅನ್ನೋ 3 ಪದ ಬಿಟ್ಟು ಮಿಕ್ಕಿದ್ದೆಲ್ಲ ಹೇಳ್ತಾರೆ. ಹಾಗೆ ರಾಯರು ಕೂಡ ಗುರುಗಳು. ಆ ಗುರುಗಳು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾ, ಒಳ್ಳೆಯ ಕೆಲಸವನ್ನೇ ಮಾಡ್ತಾ, ಇವತ್ತು ಕಷ್ಟ ಇರ್ಬೋದು, ನಾಳೆ ದಿವಸ ಅದು ಖಂಡಿತವಾಗಿಯೂ ಸುಖದ ದಾರಿಯನ್ನು ತೋರಿಸುತ್ತೆ. ಹಾಗಾಗಿ ಇವತ್ತಿನ ದಿವಸ ರಾಯರ ಭಕ್ತರು ಭೂಭಾಂಡದಲ್ಲಿ ತುಂಬ ಇದ್ದಾರೆ. ಎಲ್ಲೇ ನೋಡಿ, ಯಾರಿಗೇ ಕೇಳಿ, ನಿಮಗೆ ಇಷ್ಟ ದೇವರು ಯಾವುದು? ರಾಯರು. ಇಷ್ಟ ದೇವರು ಯಾವುದು? ರಾಯರು. ಇಲ್ಲಿಗೆ ಬಂದು ಅಂತಂದರೆ ನಾನು ಇಲ್ಲಿಗೆ ಅಂತ ಅಲ್ಲ, ಫಸ್ಟು ರಾಯರನ್ನ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ನನಗೆ ಮನೇಲಿ ಕರ್ಕೊಂಡು ಹೋಗೋಕೆ ಅನುಕೂಲ ಅಂದರೆ ಇದ್ದರೂ ಸಹ ಹೋಗೋಕ್ಕೆ ಪರಿಸ್ಥಿತಿ ಇರಲಿಲ್ಲ. ಹಿಂಗೆ ಪ್ರತಿಯೊಬ್ಬರತ್ತು ಬೇಡ್ಕೊಳ್ತೀನಿ, ನಂಗೆ ಮಂತ್ರಾಲಯಕ್ಕೆ ಕರ್ಕೊಂಡೋಗಿ ಅಂತ. ಕೊನೆಗೆ ಹಿಂಗೆ ರಾಯರ ಹತ್ರ ತುಂಬ ದುಃಖ ಪಟ್ಕೊಂಡು ಕೇಳ್ಕೊಂಡು, ನಾನೇನು ತಪ್ಪು ಮಾಡಿದ್ದೆ, ನನಗೆ ಮಂತ್ರಾಲಯಕ್ಕೆ ಬರ್ದಿರೋ ಅಷ್ಟು ನಾನು ಯಾವ ತಪ್ಪು ಮಾಡಿದ್ದೆ ರಾಯರೇ, ಹೇಗಾದರೂ ನನಗೆ ಮಂತ್ರಾಲಯಕ್ಕೆ ಹೋಗಬೇಕು, ನಂಗೆ ದಾರಿ ತೋರಿಸ್ಕೊಡು ಅಂತ ಕೇಳಿಕೊಂಡೆ. ಈಗ ನಮ್ಮ ಮನೆ ಮುಂದೆನೇ ಒಬ್ಬರು ಫ್ರೆಂಡು ಪರಿಚಯ ಆಗಿದ್ದರು. ಅವರು ಇದ್ದಕ್ಕಿದ್ದಂಗೆ ಏನಾಯ್ತು, ನಾನು ಬುಕ್ ಮಾಡ್ತಾಯಿದ್ದೀನಿ ಬರ್ತೀಯಾ ಭಾಗ್ಯಕ್ಕ ಅಂತ ಕರೆದ್ರು. ಹಂಗಾಗಿ ಅವಾಗ ನಂಗೆ ತುಂಬ ನಂಬಿಕೆ ಬಂದು ಇದ್ದಕ್ಕಿದ್ದಂಗೆ ಮಂತ್ರಾಲಯಕ್ಕೆ ಹೋಗೋಂಗೆ ವ್ಯವಸ್ಥೆ ಆಯಿತು. ಇದೇ ಥರ 2 ಸಲ ಹೋಗಿ ಬಂದೀನಿ ಈಗ ನಾನು. ಆಗ ಇನ್ನೂ ಹೆಚ್ಚಿಗೆ ನಂಬಿಕೆ ಆಯಿತು. ಕೊನೆಗೇನಾಯಿತು, ಇದೇ ಥರನೇ ಬೇಡ್ಕೊಂಡೆ, ಹಿಂಗೆಲ್ಲ ಅನುಕೂಲ ಮಾಡಿಕೊಡ್ತಿದ್ದೀರಾ, ನಂಗೆ ಮನೆ ಒಂದು ಕಟ್ಟಬೇಕು ಅಂತ ಆಸೆ ಇದೆ, ಅದನ್ನ ನೆರವೇರಿಸ್ಕೊಡಪ್ಪ ಅಂತ ಕೇಳಿಕೊಂಡೆ. ಯಾವುದೋ ಮುಖಾಂತರ ಲೋನು ಅಷ್ಟೇ ಸಕ್ಸಸ್ ಆಯಿತು. ಪ್ರತಿಯೊಂದು ನೀರಲ್ಲಿ ಬೋರ್ ಕೊಡಿಸಿದ್ವಿ. ಬೋರು ತುಂಬ ಇದ್ದಕ್ಕಿದ್ದಂಗೆ ದುಡ್ಡು ಸ್ಯಾಂಕ್ಷನ್ ಆಯಿತು, ಎಲ್ಲ ಅನುಕೂಲ ಆಯಿತು. ₹1 ನಾವು ಇಟ್ಕೊಂಡು ಮನೆ ಕಟ್ಟಿದವರಲ್ಲ ನಾವು. ಹಿಂಗೆ ಪ್ರತಿಯೊಂದು ಹಂಗಂಗೆ ಸ್ಟೆಪ್ ಬೈ ಸ್ಟೆಪ್ಪು ಅನುಕೂಲ ಆಯಿತು. ಬೋರು ಕೊರಿಸ್ಕೊಂಡ್ವಿ, ಮನೇನೂ ಕಟ್ಟಿದ್ವಿ, ಲೋನೂ ಸ್ಯಾಂಕ್ಷನ್ ಆಯಿತು. ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ರಾಯರು.
ಹೌದು. ಇವತ್ತು ಇನ್ನೂ ಒಂದು ಪವಾಡ ಆಯಿತು. ಎಲ್ಲ ರೆಡಿ ಮಾಡಿದ್ದೀನಿ, ಪೂಜೆ ಎಲ್ಲ ರೆಡಿ ಮಾಡಿದ್ದೀನಿ, ಎಲ್ಲ ಒರೆಸಿ ಎಲ್ಲ ಮಾಡಿದ್ದೀನಿ. ಕುಂಕುಮ ಇದು ಗಂಧ ಒಂದು ಇಡೋದು ಮರ್ತ್ಬಿಟ್ಟಿದ್ದೀನಿ. ಇನ್ನೇನು ದೀಪ ಹಚ್ಚಬೇಕಾಗಿತ್ತು. ನನಗೆ ಒಂಥರ ಗಂಧ ಇಟ್ಟಿಲ್ಲ, ನನಗೆ ಪೂಜೆ ಮಾಡ್ತಿದ್ಯಲ್ಲ ಅನ್ನೋ ರೀತಿ ಪ್ರೇರಣೆ ಥರ ಒಂಥರ ಅನ್ನಿಸ್ತು. ಇನ್ನೇನು ದೀಪ ಹಚ್ಚೋ ಟೈಮ್ ಹಿಂಗೆ ಅನಿಸ್ತಲ್ಲ ಅಂತಬಿಟ್ಟು ಅವಾಗ ಗಂಧ ಹಚ್ಚಿದ್ದೀನಿ ರಾಯರಿಗೆ. ಇದಕ್ಕಿಂತ ಇನ್ನೇನು ಪವಾಡ ಬೇಕು ಹೇಳಿ. ವಿಶೇಷವಾಗಿ ರಾಯರ ಸೇವೆಯನ್ನು ಮಾಡ್ತಾಯಿದ್ದೆ ನಾನು ಒಂದು ದಿವಸ. ರಾಯರ ಸೇವೆಯನ್ನು ಮಾಡ್ತಾ ಒಂದು ದಿವಸ ರಾತ್ರಿ ನಿದ್ದೆಯ ಜಾರಿದ ನಂತರದಲ್ಲಿ ಕನಸಿನಲ್ಲಿ ರಾಯರು ಅಥವಾ ಯಾರೋ ಒಬ್ಬ ವೃದ್ಧ ವೇಷದಲ್ಲಿ ಒಬ್ಬ ವೃದ್ಧರು ಬಂದು ನಮ್ಮನ್ನು ಎಲ್ಲಿಂದನೋ ಕರ್ಕೊಂಡು ಎಲ್ಲಿಗೋ ತಂದು ಬಿಟ್ಟಂಗೆ ಆಯಿತು. ಇವನು ಯಾವುದು ಕಾಡಲ್ಲಿ ಬಿಟ್ಟರಲ್ಲ ಅಂತ ಯೋಚನೆ ಮಾಡ್ತಾ ಅವತ್ತಿನ ದಿವಸ ಮರುದಿವಸ ಸೇವೆಯನ್ನೆಲ್ಲ ಮುಗಿಸಿ ನಾನು ನಮ್ಮ ತಂದೆಯವರು ಹೀಗೆ ಒಂದು ಸೈಟ್ ನೋಡಲಿಕ್ಕೆ ಅಂತ ಬಂದಾಗ ಈ ಜಾಗಕ್ಕೆ ಬಂದು ನಿಂತು ಇಲ್ಲೇನೋ ನನ್ನ ಕನಸಲ್ಲಿ ಬಂದಿದೆ ಅಥವಾ ನಾನು ಇಲ್ಲೇನೋ ಬಂದಿದ್ದೀನಿ ಅನ್ನೋ ಒಂದು ಸೂಚನೆ ಆದಂಗೆ ಆಯಿತು. ಸ್ವಲ್ಪ ದಿನದ ನಂತರ ಇಲ್ಲಿ ರಾಯರ ಮಠ ಮಾಡಿಬಿಡೋಣ ಅಂತ ಎಲ್ಲ ಮನೆಯಲ್ಲೆಲ್ಲ ಡಿಸೈಡ್ ಮಾಡಿದ್ವಿ. ಹಾಗಾಗಿ ದೇವಸ್ಥಾನವನ್ನು ಮಾಡಿದ್ದು. ಈ ಕನಸಿನಲ್ಲಿ ರಾಯರು ಬಂದು ದೇವಸ್ಥಾನ ಮಾಡುವಂಥ ಬಿಟ್ಟಂಗೆ ಪ್ರೇರಣೆ ಆಗಿದೆ, ಮಾಡೋಣ, ಮುಂದಿನ ರಾಯರು ನೋಡ್ಕೊಳ್ತಾರೆ ಅಂಥೇಳಿ ರಾಯರ ಮೇಲೆ ಭಾರ ಹಾಕಿ ಈ ಮಟ್ಟಕ್ಕೆ ದೇವಸ್ಥಾನವನ್ನು ತಂದಿದ್ವಿ. ಯಾವುದೇ ರೀತಿ ಪ್ರಾರ್ಥನೆ ಇರಲಿ, ರಾಯರಿಗೆ ಯಾವುದು ಆ ಪ್ರಾರ್ಥನೆ ಈ ಪ್ರಾರ್ಥನೆ ಅಂತಿಲ್ಲ. ನಾ ಈಗ ಹೇಳ್ದಂಗೆ ಗುರುಗಳು ಹಾಗೂ ತಂದೆ ಎರಡೂ ರಾಯರೇ. ನಾವು ಅನ್ಬೋದು ಈಶ್ವರನ ಹತ್ರ ಹೋದರೆ ಇದನ್ನು ಕೇಳ್ಕೊಂಡ್ರಾಗತ್ತೆ, ಅಥವಾ ಇಂಥ ದೇವ್ರ ಹತ್ರ ಹೋದರೆ ಇದನ್ನು ಕೇಳ್ಕೊಂಡ್ರಾಗತ್ತೆ, ಆ ದೇವ್ರ ಹತ್ರ ಹೋದರೆ ಅದನ್ನು ಕೇಳ್ಕೊಂಡ್ರಾಗತ್ತೆ. ಇಲ್ಲ, ರಾಯರ ಹತ್ರ ಬಂದಾಗ ನೀವೇನು ಕೇಳಿದ್ರೂ ಹಾಗೇ ಆಗುತ್ತೆ. ಒಮ್ಮೆ ಕೇಳಿ ನೋಡಿ. ಹಾಗೂ ಈ ಕಲ್ಪವೃಕ್ಷಧಾಮ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವು ಏನೇ ಕೇಳಿದ್ರೂ ಯಾಕಾಗತ್ತೆ ಅಂತಂದರೆ ಭಗವಂತನಾದ ಶ್ರೀ ರಾಮನ ಭಕ್ತನಾಗಿರ್ತಕ್ಕಂತಹ ರಾಯರು ಇವತ್ತಿಗೂ ಎಲ್ಲರನ್ನೂ ಸಲ್ಲುತ್ತಾ ಇರುವ ಒಂದು ವಿಷಯ ಏನು ಅಂತಂದರೆ ಅಸ್ತು. ನೀನೇನೇ ಕೇಳು ಅಸ್ತು ಅಂತಾಗುತ್ತೆ. ಒಳ್ಳೇದು ಕೇಳು ಅಸ್ತು ಅಂತಾಗುತ್ತೆ, ಕೆಟ್ಟದ್ದು ಕೇಳು ಅಸ್ತು ಅಂತಾಗುತ್ತೆ. ಕೇಳೋದು ನಿಮ್ಮ ಮೇಲಿರುತ್ತೆ. ಹಾಗಾಗಿ ರಾಯರ ಭಕ್ತರು ಎಲ್ಲ ಕಡೆ ಇದೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಹಾಗೂ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಒಂದು 9 ದಿನನೋ ಅಥವಾ 11 ದಿನನೋ ಪ್ರದಕ್ಷಿಣೆ ಸೇವೆ ಮಾಡಿ. ಪ್ರಣತಿ ಬೆಳಗೋ ಸೇವೆ ಇದೆ, ಆ ಪ್ರಣತಿ ಬೆಳಗೋ ಸೇವೆಯನ್ನು ಮಾಡಿ 9 ಅಥವಾ 11 ದಿನ ಅಥವಾ 11 ವಾರ ನಿಮ್ಮ ಯಥಾಶಕ್ತಿಯಾನುಸಾರ ನಿಮ್ಮ ಅನುಕೂಲ ತಕ್ಕಂತೆ ನೋಡಿಕೊಂಡು 11 ದಿನ ಅಥವಾ 11 ವಾರ ಪ್ರದಕ್ಷಿಣೆ ಸೇವೆಯನ್ನು ಮಾಡಿ ರಾಯರಿಗೆ ಇಷ್ಟಾರ್ಥ ಸೇವೆಯನ್ನು ಸಲ್ಲಿಸಿ. ಹಸ್ತೋದಕ ಆಗಿರ್ಬೋದು, ಅಭಿಷೇಕ ಸೇವೆ ಆಗಿರ್ಬೋದು, ಅಥವಾ ಹವನ ಸೇವೆ ಆಗಿರ್ಬೋದು. ನಿಮ್ಮ ಅನುಕೂಲದಂತೆ ಸೇವೆಯನ್ನು ಮಾಡಿಸಿ ಆ ಸೇವೆಯನ್ನು ಸಮಾಪ್ತಿ ಮಾಡಿ ಭಕ್ತಿ ಶ್ರದ್ಧೆಯಿಂದ ನೀವು ಮಾಡಿ ರಾಯರು ಒಲ್ದೇ ಒಲಿತಾರೆ, ರಾಯರು ಅನುಗ್ರಹಿಸ್ತಾರೆ ಅಂತ ನಾವು ಹೇಳ್ತೀವಿ. ಸನ್ನಿಧಾನ ನಿರ್ಧಾರವಾಗುವುದಕ್ಕೆ ರಾಯಚೂರು ಬಳಿ ಇರುವಂತಹ ಸಣ್ಣ ಗ್ರಾಮ ಮಂಚಾಲೆಯನ್ನ ಆರಿಸಿಕೊಂಡದ್ದು ರಾಯರು. ಆದರೆ ರಾಯರು ಕೇವಲ ಮಂಚಾಲೆಯಲ್ಲಿ ಮಾತ್ರವಲ್ಲ, ಪ್ರತಿ ಮನೆಗಳಲ್ಲೂ, ಮನೆಗಳಲ್ಲೂ, ಹಳ್ಳಿಗಳಲ್ಲೂ, ಜಿಲ್ಲೆಗಳಲ್ಲೂ, ಅಷ್ಟೇ ಏಕೆ ವಿಶ್ವದಾದ್ಯಂತ ರಾಯರು ತಮ್ಮ ವೃಂದಾವನಗಳಲ್ಲಿ ಸನ್ನಿಹಿತರಾಗಿ ಸರ್ವರನ್ನ ಪೊರೆಯುತ್ತಿದ್ದಾರೆ. ನಾವಿಂದು ಬೆಂಗಳೂರಿನ ತಾವರೆಕೆರೆ ಬಳಿ ಇರುವಂತಹ ಶ್ರೀ ಶಾರದಾಂಬಾ ಬಡಾವಣೆಯ ಕಾಮಧೇನು ಧಾಮ ಕ್ಷೇತ್ರಕ್ಕೆ ಬಂದು ರಾಯರ ದರ್ಶನವನ್ನ ಮಾಡಿ ಅಭಿಷೇಕವನ್ನ ನೋಡಿ ಪುನೀತಳಾಗಿದ್ದೇನೆ. ನೀವು ಕೂಡ ಖಂಡಿತ ಒಮ್ಮೆ ಇಲ್ಲಿ ಭೇಟಿ ನೀಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.